ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್. ನಾನು ನಿಮ್ಮ ನಾಗರಾಜ್. ರಾಹುಲ್ ಅವರೇ, ದೇವರ ಫೋಟೋ ದರ್ಶನಕ್ಕೆ ಕಂಡಲ್ಲಿ ಪ್ರದರ್ಶನಕ್ಕಲ್ಲ. ವಿಶ್ಲೇಷಣೆ ಕೇಶವ ನಾಡಕರ್ಣಿ, ಪ್ರಧಾನ ಸಂಪಾದಕರು, ಪಬ್ಲಿಕ್ ನೆಕ್ಸ್ಟ್. ಈವರೆಗೂ ಅಯೋಧ್ಯೆ ಶ್ರೀರಾಮನನ್ನ ಅವಮಾನಿಸಿದ್ದಾಯ್ತು. ಈಗ ಹಿಂದೂಗಳ ಆರಾಧ್ಯ ದೈವ ಭಗವಾನ್ ಶಿವನ ಹಿಂದೆ ಬಿದ್ದಿದೆ ಕಾಂಗ್ರೆಸ್ ಪಕ್ಷ. ಭಗವಾನ್ ಭೋಲೆನಾಥನ ಫೋಟೋ ಸದನದಲ್ಲಿ ಪ್ರದರ್ಶನ ಮಾಡಿ ಹಿಂದೂಗಳ ಭಾವನೆಗೆ ಧಕ್ಕೆ ನಡೆದಿದ್ದು ನಿಜಕ್ಕೂ ದುರ್ದೈವ. ದೇಶದ ಸಮಗ್ರ ಹಿಂದೂಗಳು ಪೂಜಿಸುವ ದೇವಾನುದೇವತೆಗಳ ಭಾವಚಿತ್ರಗಳಿರುವುದು ದರ್ಶನಕ್ಕಾಗಿಯೇ ಹೊರತು ಕಂಡಲ್ಲಿ ಅದನ್ನ ಪ್ರದರ್ಶನ ಮಾಡೋದಕ್ಕೆ ಅಲ್ಲ ಅನ್ನೋದನ್ನ ಮರಿಬೇಡಿ. ಇಲ್ಲೂ ನಿಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಬೇಡಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಂಗಳವಾರ ಲೋಕಸಭೆಯಲ್ಲಿ ಭಗವಾನ್ ಶಿವನ ಭಾವಚಿತ್ರವನ್ನ ಪ್ರದರ್ಶಿಸಿದ್ದು ಮಾತ್ರವಲ್ಲ, ಶಿವನ ಅಭಯ ಮುದ್ರೆಯನ್ನ ಕಾಂಗ್ರೆಸ್ಸಿನ ಹಸ್ತ ಚಿಹ್ನೆಗೆ ಹೋಲಿಸಿ ಸದನದಲ್ಲಿ ಪದೇ ತಮ್ಮ ಹಸ್ತವನ್ನ ಪ್ರದರ್ಶಿಸಿದ್ರು. ಅಭಯ ಅಂದ್ರೆ ಭಯದಿಂದ ಮುಕ್ತನಾಗು, ಹಾಗೂ ಮುದ್ರಾ ಅಂದ್ರೆ ಸಂಜ್ಞೆ, ಅಂದ್ರೆ ದೇವರನ್ನ ಸಂಜ್ಞೆ ಮೂಲಕ ಸಂವಾದಿಸುವುದು. ಆದರೆ ಅದ್ಯಾವ ಗ್ರಂಥ ಅಧ್ಯಯನ ಮಾಡಿದ್ದಾರೋ, ಅದೆಲ್ಲಿ ಸಂಶೋಧನೆ ಮಾಡಿದ್ದಾರೋ, ಹಾಗೂ ರಾಹುಲ್ ಗುರುಗಳು ಇದ್ಯಾರು ಅಂತ ಗೊತ್ತಿಲ್ಲ. ಅಂತೂ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಪಾಂಡಿತ್ಯ ಅನಾವರಣಗೊಂಡಿತು. ರಾಹುಲ್ ಗಾಂಧಿ ತಮ್ಮ ಪಕ್ಷದ ಚಿಹ್ನೆ ಸಹ ಅಭಯ ಮುದ್ರೆ ಆಗಿದೆ ಅಂತ ಹೇಳುವಾಗ ಕ್ರೈಸ್ತ, ಇಸ್ಲಾಂ ಮತ್ತು ಸಿಖ್ ಧರ್ಮ ಗುರುಗಳು ಅವರ ಆಚರಣೆಯನ್ನ ಎಳೆದು ತಂದು ಅಲ್ಲಿಯೂ ಅಭಯ ಮುದ್ರೆ ಇದೆ ಅಂತ ಪ್ರತಿಪಾದಿಸಿದ್ರು. ಶಿವನ ಅಭಯ ಮುದ್ರೆ ಇರಬಹುದು, ದೇವರ ಆಶೀರ್ವಾದ ಪಡೆಯೋದಿಕ್ಕೆ ಎರಡೂ ಹಸ್ತಗಳನ್ನ ಮುಂದೆ ಮಾಡುವ ಇಸ್ಲಾಂ ಧರ್ಮದ ಆಚರಣೆ ಇರಬಹುದು, ಜೀಸಸ್ ಕ್ರೈಸ್ತರ ಅಭಯ ಹಸ್ತ ಇರಬಹುದು, ಹಾಗೂ ಗುರುನಾನಕರ ಆಶೀರ್ವಾದ ರೂಪದ ಅಭಯ ಹಸ್ತ ಇರಬಹುದು. ಈ ಎಲ್ಲ ಧರ್ಮಗಳ ಅಭಯ ಮುದ್ರೆ ಡರೋ ಮತ್ ಡರಾವೋ ಮತ್ ಅಂತ ಹೇಳುತ್ತೆ. ಹಾಗೆ ಕಾಂಗ್ರೆಸ್ ಪಕ್ಷವು ದೇಶದ ಜನತೆಗೆ ತಮ್ಮ ಹಸ್ತದ ಚಿಹ್ನೆಯ ಮೂಲಕ ಅಭಯ ನೀಡುತ್ತೆ ಅಂತ ರಾಹುಲ್ ವ್ಯಾಖ್ಯಾನಿಸಿದ್ರು. ಹಿಂದೂ ಧರ್ಮ में साफ लिखा है, सत्य के साथ खड़ा होना चाहिए, सत्य से पीछे नहीं हटना चाहिए, सत्य से नहीं डरना चाहिए. अहिंसा हमारा प्रतीक है. अभय मुद्रा ऐसे कीजिए, अभय मुद्रा, अभय मुद्रा. ಬಿಜೆಪಿ ಭಯ ಹುಟ್ಟಿಸಿದ್ರೆ ತಮ್ಮ ಪಕ್ಷದ ಹಸ್ತ ಚಿಹ್ನೆ ದೇಶದ ಜನತೆಗೆ ಅಭಯ ನೀಡುತ್ತೆ ಅಂತ ಬೇಕಾದ್ರೆ ಬಣ್ಣಿಸಿಕೊಳ್ಳಲಿ. ಆದರೆ ಭಗವಾನ್ ಶಿವ ಸೇರಿದಂತೆ ಸರ್ವ ಧರ್ಮಗಳ ಗುರುಗಳ ಅಭಯ ಹಸ್ತಗಳನ್ನ ತಮ್ಮ ಕಾಂಗ್ರೆಸ್ಸಿನ ಹಸ್ತ ಚಿಹ್ನೆಗೆ ಹೋಲಿಸಿಕೊಂಡಿದ್ದು ಮಾತ್ರ ಹಾಸ್ಯಾಸ್ಪದವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ರಾಜಕಾರಣ ಬದಿಗಿಡೋಣ. ಆದರೆ ಅಧ್ಯಯನವೊಂದರ ಪ್ರಕಾರ ಶಿವನ ಅಭಯ ಮುದ್ರೆ ಅಂದ್ರೆ ಡರೋ ಮತ್ ಡರಾವೋ ಮತ್ ಅಂತ ಶಿವಪುರಾಣದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಇದು ರಾಹುಲ್ ಗಾಂಧಿ ಸಂಶೋಧನಾ ವ್ಯಾಖ್ಯಾನ ಅಂತ ಹೇಳಬಹುದು. ಹಾಗೆ ಮುಸ್ಲಿಂ ಸಮುದಾಯದ ಜನ ಪ್ರಾರ್ಥನೆ ನಂತರ ಎರಡೂ ಹಸ್ತಗಳನ್ನ ಮುಂದೆ ಮಾಡಿ ಆಶೀರ್ವಾದ ಕೇಳಿ ಸಮರ್ಪಣಾ ಭಾವವನ್ನ ಪ್ರದರ್ಶಿಸುತ್ತಾರೆ. ಆದ್ರೆ ಅದು ಸಹ ಅಭಯ ಮುದ್ರೆ ಅಲ್ಲ, ಅದು ಅಂಜಲಿ ಮುದ್ರೆಯ ಒಂದು ಭಾಗ ಅಂತ ಹೇಳಬಹುದು. ಇಲ್ಲಿಯೂ ಕೂಡ ರಾಹುಲ್ ಗಾಂಧಿ ತಪ್ಪು ಸಂದೇಶ ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯೇಸು ಕ್ರಿಸ್ತ ಹಾಗೂ ಭಗವಾನ್ ಗುರುನಾನಕ್ ಅವರ ಆಶೀರ್ವಾದ ರೂಪದ ಹಸ್ತವನ್ನು ಅಭಯ ಮುದ್ರೆಗೆ ಹೋಲಿಸಿ ಡರೋ ಮತ್ ಡರಾವೋ ಮತ್ ಅಂತ ಹೇಳಿ ತಮ್ಮ ಪಕ್ಷದ ಚಿಹ್ನೆಗೆ ಹೋಲಿಸಿಕೊಳ್ಳುವ ಸಾಹಸ ಮಾಡಿದ್ದಾರೆ. ಇದು ಕೂಡ ಕಾಲ್ಪನಿಕ ಅಂತಾನೆ ಹೇಳಬಹುದು. ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಎಲ್ಲ ದೇವಾನುದೇವತೆಗಳು ಹಾಗೂ ಧರ್ಮಗುರುಗಳ ಅಭಯ ಹಸ್ತವನ್ನ ನಿಮ್ಮ ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಹೋಲಿಸ್ಕೊಳ್ತಿರಲ್ಲ. ಚಿಹ್ನೆ ಹಸ್ತ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗಿಂದ ಬಂದಿಲ್ಲ. ಹಸ್ತ ಚಿಹ್ನೆ ನಿಮಗೆ ಬಂದಿದ್ದು 1977ರ ನಂತರ ಅನ್ನೋದನ್ನ ಮರಿಬೇಡಿ. ಕಾಂಗ್ರೆಸ್ನ ಮೊಟ್ಟ ಮೊದಲ ಚಿಹ್ನೆ ನೊಗ ಹೇರಿದ ಜೋಡತ್ತು. ನಂತರ ಬಂದದ್ದು ಆಕಳು ಮತ್ತು ಕರು. 1977ರಿಂದ ಇವತ್ತಿನವರೆಗೂ ಇದ್ದದ್ದು ಹಸ್ತ ಚಿಹ್ನೆ. ಇದು ಕೂಡ ನಿಮಗೆ ನೆನಪಿರಲಿ. ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವಮಾನಿಸುವ ಭರದಲ್ಲಿ ದೇಶದ 110 ಕೋಟಿ ಹಿಂದೂಗಳ ಭಾವನೆಗೆ ನೀವು ಧಕ್ಕೆಯುಂಟು ಮಾಡಿದ್ದು ಅಕ್ಷಮ್ಯ. ಈ 110 ಕೋಟಿ ಹಿಂದೂಗಳಲ್ಲಿ ಬಹುತೇಕರು ಸಾಫ್ಟ್ ಹಿಂದುತ್ವದಲ್ಲಿ ನಂಬಿಕೆ ಹೊಂದಿದಂಥವರು. ಈಗ ಲೋಕಸಭೆಗೆ ಎಲ್ಲ ಧರ್ಮಗಳ ಗುರುಗಳು ಮತ್ತು ದೇವರನ್ನ ಎಳೆದು ತಂದು ರಾಜಕೀಯ ಮಾಡಿದ ಕಾಂಗ್ರೆಸ್ ಪಕ್ಷದ ನಿಲುವಿಗೆ ಪ್ರತಿಕ್ರಿಯಿಸುವುದು ಆಯಾ ಧರ್ಮ ಗುರುಗಳಿಗೆ ಬಿಟ್ಟಿದ್ದು. ಕಾಂಗ್ರೆಸ್ ಪಕ್ಷ ಹಿಂದೂಗಳನ್ನ ಅವಮಾನಿಸಿದ್ದು ಇದೇ ಮೊದಲ ಬಾರಿ ಅಲ್ಲ. ಹಿಂದೆ UPA ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿದ್ದ ಪಿ ಚಿದಂಬರಂ ಭಗವ ಆತಂಕವಾದ ಅಂತ
ಬಣ್ಣಿಸಿದ್ರು. 2013ರಲ್ಲಿ ಗೃಹ ಮಂತ್ರಿಯಾಗಿದ್ದ ಸುಶೀಲ್ ಕುಮಾರ್ ಶಿಂಧೆ ಹಿಂದೂ ಆತಂಕವಾದ ಎಂಬ ಪಟ್ಟ ಕಟ್ಟಿದ್ರು. ಎಲ್ಲವನ್ನೂ ಸಹಿಸಿಕೊಳ್ಳುವ ಹಿಂದೂಗಳ ಸಹನೆಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.